ಅಧ್ಯಕ್ಷರೇ, ನಿನ್ನೆನೂ ಕೂಡ ನಾವು ಇದು ಬಹಳ ಪ್ರಮುಖವಾದಂತ ವಿಚಾರ. ದೇಶ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ಏನ್ ಆಕ್ಷನ್ ತಗೊಂಡ್ರಿ ದೇಶ ದ್ರೋಹಿಗಳಿಗೆ, ಪಾಕಿಸ್ತಾನ ಬೆಂಬಲಿಗರೆ ಅನ್ನೋ ಒಂದು ಸಂದೇಶವನ್ನ ನಾವು ಇಲ್ಲಿಂದ ಕೊಡಬೇಕಾಯಿತು. ಇದುವರೆಗೂ ಕೂಡ ಸರ್ಕಾರ ಗಪ್ ಚಿಪ್ಪಾಗಿ ಕೂತ್ಬಿಟ್ಟಿದೆ. ನೈತಿಕ ಹೊಣೆನೂ ಹೊರ್ತಾ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಆ ನಾಸೀರ್ ಹುಸೇನ್ ಅವ್ರನ್ನ ಕರೆದು ಎನ್ಕ್ವೈರಿನೂ ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ. ಈ ತರ ಆದ್ರೆ ಏನ್ ಸಂದೇಶವನ್ನ ನಾವು ರಾಜ್ಯದ ಜನತೆ ಕೊಡ್ತೀರಿ? ರಾಜ್ಯದ ಜನರ ಆಯ್ಕೆಯಾಗಿ ನಾವು ಬಂದಿರೋದು. ಈ ರಾಜ್ಯವನ್ನ ರಕ್ಷಣೆ ಮಾಡ್ತೀರಿ, ಈ ರಾಜ್ಯಕ್ಕೆ ನ್ಯಾಯ ಕೊಡ್ತೀರಿ, ನೀವು ಸುರಕ್ಷಿತ ಅನ್ನೋ ಭಾವನೆಯನ್ನ ವ್ಯಕ್ತ ಮಾಡ್ತೀರಿ ಅನ್ನೋ ಆದೇಶದ ಮೇಲೆ ನಾವು ಬಂದಿದ್ದೀರಿ. ನಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ. ಇವರ ಅಡಿಯಲ್ಲಿ ನಾವು ರಕ್ಷಣೆಯನ್ನ ಪಡಿಬಹುದು, ಈ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಇವತ್ತು ವಿಧಾನಸೌಧ ಟೆರರಿಸ್ಟ್ಗಳ ತಾಣ ಆಗೋದ್ರೆ ನಾವು ಯಾಕೆ ಬದುಕದೆ? ಹಾಗೆ ಟೆರರಿಸ್ಟ್ ತಾಣ ಆಗ ಬಿಡ್ಬೇಕಾ ನಾವು? ಆಯ್ತು, ಪ್ರತಿಪಕ್ಷ ನಾಯಕರೇ, ಈಗ ನಿನ್ನೆ ಎರಡು ಕಡೆಯಿಂದ ದೀರ್ಘವಾದ ಚರ್ಚೆ ಆಯಿತು. ಎಲ್ಲ ಸಹಮತ ಏನಂತ ಹೇಳಿದ್ರೆ, ಈ ದೇಶ ರಾಜ್ಯ ನಮಗೆ ಎಲ್ಲರ ಹಿತ, ಎಲ್ಲರಿಗೂ ಅದರ ಮುಖ್ಯ. ತಾವು ಆಡಳಿತ ಪಕ್ಷದವರು ಪ್ರತಿಪಕ್ಷದವರು ಒಂದೇ ಇವತ್ತು ಉದ್ದೇಶ ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟು ಸೂಕ್ತವಾದ ಕ್ರಮ ತೆಗೆದುಕೊಂಡು ತನಿಖೆ ಮಾಡ್ತು ಅಂತ ಹೇಳಿದ್ದಾರೆ. ಆ ಒಂದು ಪ್ರೋಸೆಸ್ ಇವತ್ತು ನಡೀತಾ ಇರಬಹುದು ಇದ್ದಾರೆ. ಯಾಕಂದ್ರೆ ಏನು ನಡೀತದೆ ಯಾವುದೇ ಬಹಿರಂಗವಾಗಿ ನಮಗೆ ಕೂಡ ಗಮನಕ್ಕೆ ಇಲ್ಲ, ಅದು ನಡೀತಾ ಇರಬಹುದು. ಇವತ್ತು ಈಗ ನಮ್ಮನೆ ಮುಖ್ಯಮಂತ್ರಿಗಳು ನಮ್ಮ ಬಜೆಟ್ ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ, ನಿಮ್ ಬಗ್ಗೆ ಗೌರವ ಇದೆ, ನೀವು ಸಪೋರ್ಟ್ ಮಾಡ್ತೀರಾ. ನಿನ್ನೆನೂ ಕೂಡ ನಾವು ಸಪೋರ್ಟ್, ಯತ್ನಾಳ್ ಅವ್ರು ಮಾತಾಡ ಸಪೋರ್ಟ್ ಮಾಡಿದಾರ. ಆದ್ರೆ ಈ ಸರ್ಕಾರ ಎದ್ದೇ ಇಲ್ಲಲ್ಲ, ಕುಂಭಕರ್ಣ ನಿದ್ದೆಯಲ್ಲಿದೆಯಲ್ಲ. 48 ಗಂಟೆ ಆದ್ರೂ ಕೂಡ 48 ಗಂಟೆ ಆಗಿದೆ, 48 ಗಂಟೆ ಆಗಿದೆ. ಒಂದೇ ನಿಮಿಷ ಪರಮೇಶ್ವರ್ ಅವರು, ಒಂದೇ ನಿಮಿಷ. ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ. ಸನ್ಮಾನ್ಯ ಖರ್ಗೆ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ರು, ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ. ಕೋಲಾರದಲ್ಲಿ 6 ಜನ ದಲಿತರನ್ನ ಸುಟ್ಟಾಕ್ಬಿಡ್ತಾರೆ, 6 ಜನ ದಲಿತರನ್ನ ಸುಟ್ಟಾಕ್ತಾರೆ. ಇಡೀ ದೇಶ ಸುದ್ದಿಯಾಗಿ ಹೋಗ್ತದೆ. ಖರ್ಗೆ ಅವರು ಇಲ್ಲಿ ಮಾತಾಡಿ ಕಣ್ಣೀರ್ ಹಾಕಿದ್ರು. ಅರ್ಧ ಗಂಟೆ ಹತ್ತಿದ್ದಾರೆ. ಇಲ್ಲಿ ರಾಜೀನಾಮೆ ಕೊಡಕ್ ಹೋದ್ರು ಅವರು. 6 ಜನ ದಲಿತರ ಹತ್ಯೆ ಆಗಿದ್ದಕ್ಕೋಸ್ಕರ ಒಬ್ಬ ಗೃಹ ಸಚಿವರಾಗಿ ಆ ರೀತಿ ನಡ್ಕೊಂಡ್ರು. ನಾನು ಮೆಚ್ಚುತ್ತೀನಿ ಖರ್ಗೆ ಅವ್ರಿಗೆ. ಏನ್ ಇಲ್ಲಿ ಸರ್ಕಾರ ಏನು ಒಂಥರ ಏನು ಕೇರೇ ಇಲ್ಲ ಅನ್ನೋ ತರ ಇದ್ದಾರೆ. ಯಾರಿಗೂ ರೆಸ್ಪಾನ್ಸಿಬಲೇ ಇಲ್ಲ ಅಲ್ಲ. ಇಷ್ಟೊಂದು ದೊಡ್ಡ ಘಟನೆ ಆಗಿದೆ, ಸಣ್ಣ ಘಟನೆ ತರ ನೋಡ್ತಾ ಇದ್ದಾರೆ ಇವತ್ತು. ಅದು ವಿಧಾನಸೌಧ ಒಳಗಡೆ. ನೈತಿಕ ಹೊಣೆ ಯಾರು ಒತ್ತಿದ್ದಾರೆ ಅಧ್ಯಕ್ಷರೇ? ಆಯ್ತು ಅಧ್ಯಕ್ಷರೇ, ನೈತಿಕ ಹೊಣೆ ಒತ್ತಿರೋರು ಯಾರು? ಸರ್ಕಾರ, ಮುಖ್ಯಮಂತ್ರಿಗಳು ಒತ್ತಿದಾರ? ಮುಖ್ಯಮಂತ್ರಿಗಳು ಒತ್ತಿದ್ದಾರೆ ನೈತಿಕ ಹೊರೆ. ಮತ್ತೆ ಕೇಸ್ ಏನ್ ಹಾಕಿದ್ದಾರೆ? 505, 553 ಏನು ತೊಂದರೆ ಕೊಟ್ರು, ಇದಕ್ಕೆ ತಳ್ಳಾಡಿದ್ರು. ಪಬ್ಲಿಕ್ ಡಿಸ್ಟರ್ಬೆನ್ಸ್ ಕೇಸ್ ಆಯ್ತು. ಆಮೇಲೆ ದೇಶದ್ರೋಹದ ಕೇಸ್ ಹಾಕ್ಬೇಕಾಯ್ತು, ಅಲ್ಲೂ ಮುಚ್ಚಾಕಿದ್ದಾರೆ. ಕೇಸ್ ಹಾಕೋದ್ರಲ್ಲೂ ಮೋಸ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಕೇಳ್ಬೇಕಲ್ಲ, ಇಂಟ್ರೆಸ್ಟ್ ಇದ್ರೆ. 7 ಜನರನ್ನ ಕರೆದು ಈಗಾಗಲೇ ಅವರನ್ನ ಸ್ಟೇಟ್ಮೆಂಟ್ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿದೆ. FSL ರಿಪೋರ್ಟ್ ಬರಬೇಕು ಅಂತ ನಾವ್ ಯಾಕೆ ಹೇಳ್ತೀವಿ? ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ. ಇವತ್ತು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾರೆ, ಒಂದೊಂದು ಮೀಡಿಯಾ ಒಂದೊಂದು ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ. ಅದಕ್ಕೋಸ್ಕರ ಸತ್ಯಾಂಶ ಏನು ಅಂತ ಹೇಳಿ ಟೆಕ್ನಿಕಲಿ ನಾವು ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಉತ್ತರ ಕೇಳಿ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಆಸಕ್ತಿ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದೇವೆ. ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಅವ್ರ ಮೇಲೆ ಕಠಿಣವಾದಂತಹ ಶಿಕ್ಷೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದೇವೆ. ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದಿಲ್ಲ. ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅದಕ್ಕೆ ನಾನು ನಿನ್ನೆ ಕೂಡ ಹೇಳಿದ್ದೇನೆ. ಒಂದೇ ನಿಮಿಷ. ಈಗ ಇಲ್ಲ ಅವರು ಗೌರವಾನ್ವಿತ ಗೃಹ ಸಚಿವರು ಅವ್ರನ್ನ ಕರೆದು ಅವ್ರನ್ನ ಮಾತಾಡಿಸಿ ಕಳಿಸಿದಿರಿ ಅಂತ ನನಗನ್ಸ್ತದೆ. ಸರ್ಕಾರ ಕರೆದು ಮಾತಾಡಿಸಬಾರ್ದಾಯ್ತು, ಅವ್ರಿಗೆ ಶಾಲು ಒದಿಸಿ ಸನ್ಮಾನ ಮಾಡಿ ಕಳಿಸ್ಬೇಕಾಯ್ತು, ಬಿರಿಯಾನಿ ಕೊಟ್ಟು. ಏನು ಈ ತರ ಈ ಕೇಸ್ಗೆ ಕರೆದು ಮಾತಾಡಿ ಕಳ್ಸೋ ಕೇಸ್ ಆಯ್ತು? ಒದ್ ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನ. ದೇಶದ್ರೋಹಿ ಒಳಗಡೆ ಅಪರಾಧಿ ಅಪರಾಧ ಕೇಸು ಹಾಕಿಲ್ಲ ಅವ್ರ ಮೇಲೆ, ಅಪರಾಧದ ಕೇಸು ಹಾಕಿಲ್ಲ, ದೇಶದ್ರೋಹ ಕೇಸು ಹಾಕಿಲ್ಲ. ಸನ್ಮಾನ ಮಾಡ್ತೀರಾ ಅಂತಂದ್ರೆ ಸರ್ಕಾರ ಯಾರ ಪರವಾಗಿದೆ? ಸರ್ಕಾರ ಯಾರ ಪರವಾಗಿದೆ? ವಿಚಾರ ತಾವೆಲ್ಲ ಚರ್ಚೆ ಮಾಡಿದ್ರಿ, ಸರ್ಕಾರ ಉತ್ತರ ಕೊಟ್ಟಿದೆ. ಸರ್ಕಾರ ಶಕ್ತಿ ಇಲ್ಲ ಸರ್ಕಾರಕ್ಕೆ ಅಂದ್ರೆ ನಾನು ನಿಮ್ಮ ಕೇಳುವಂತ ಹೇಳಿದ್ರೆ ಆ
ಮಾಡ್ಕೊಂಡು ನೈತಿಕತೆ ಇದೆ? ಅದು ಸರ್ಕಾರ ಬೇರೆ ಒಬ್ಬರು ಕೆಲಸ ಬಯಸಿಲ್ಲ ಮಾಡ್ಲಿಕ್ಕೆ ಅಂತ ಇಲ್ವಾ? ಯಾರೋ ಒಬ್ರು ಜನಪರವಾಗಿ ಬೇರೆ ಕೆಲಸ ನಮ್ಮ ಬೇಡವೇ ಶಾಸಕರು ಬೇಡ? ಹೋಗಿ ಅಲ್ಲಿ ಸ್ಕೂಲ್ ಹಸಿದ ಹೊಟ್ಟೆಯಲ್ಲಿ ಇದ್ದವನಲ್ಲಿ ಆಗಿರ್ಬೇಕಾ? ಬಡವರಾಗಿ ಇರ್ಬೇಕಾ? ಹಸಿದ ಹೊಟ್ಟೆಯಲ್ಲಿ ಇರ್ಬೇಕಾ? ಅಲ್ಲ ಸರ್ಕಾರ ಮುಂದೆ ನಡಿಬೇಕಾ? ಅಲ್ಲ ನೀವು ಇದೇ ವಿಚಾರ ಇಟ್ಕೊಂಡು ಇದೇ ಹೋದ್ರೆ ಆ ಜನಸಂಬಳ ಕೆಲಸ ಆಗುದೇ ಬೇಡವಾಗುತ್ತೆ. ಸರ್ಕಾರ ಅದನ್ನು ಮುಂದೆ ನಡೆಸೋದೇ ಬೇಡವಾ? ಜನರಿಗೆ ಪ್ರಯೋಜನ ಆಗಬೇಕು. ಹಸಿದ ಹೊಟ್ಟೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ದೇಶ ಉಳಿತ ಅದನ್ನ ಹೇಳುವಂತದ್ದಲ್ಲ. ಅದಕ್ಕೆ ಸಕಾರಾತ್ಮಕ ಚಿಂತನೆ ತಾವು ಇವತ್ತು ಮಾಡಿ ಏನೇನು ವಿಶ್ವಾಸ ಇಟ್ಟುಕೊಂಡು ನೈಜತೆ ಅರ್ಥ ಮಾಡಿಕೊಂಡು ಮಾಡ್ತಂತ ಹೇಳಿದ್ದಾರೆ. ತನಿಖೆ ಅವಕಾಶ ಮಾಡ್ತಂತ ಹೇಳಿದ್ದಾರೆ ಅವರು. ಯಾರನ್ನ ಬಂಧಿಸಿದ್ದಾರೆ ಅಧ್ಯಕ್ಷರೇ? ಯಾರನ್ನ ಬಂಧಿಸಿದ್ದಾರೆ? ಮನೆ ಮುಖ್ಯಮಂತ್ರಿ ಸಚಿವರು ಏನ್ ಹೇಳಿದ್ರು? ಕರೆದು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅಂದ್ರಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಬೇಕಾ?